ನೋಡಿ ಎಲ್ಲ ನೋಡಿ. ಓಕೆ ಹಾಗೆ ನಿಂತ್ಕೊಂಬಿಡಿ ಹಿಂಗೆ. बुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो ಕಾಚೋಡಿ ಗ್ರಾಮ ಪಂಚಾಯಿತಿಯ 2026-27ನೇ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಈ ದಿನ ನಾವು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿ ರೇಷ್ಮೆ ಇಲಾಖೆಯಿಂದ ಬಂದಿದ್ದಾರೆ ಸತ್ಯಕುಮಾರ್ ಅವರೇ, ಗ್ರಾಮ ಪಂಚಾಯಿತಿಯ ನಮ್ಮ PDO ನೀಲವ್ವ ಅವರೇ ಮತ್ತು ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳೇ ಮತ್ತು ನಮ್ಮ ತಾಲೂಕು ಪಂಚಾಯಿತಿಯ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಮತ್ತು ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸು, ಸ್ವಸಹಾಯ ಸಂಘದವರು, ಅಂಗವಿಕಲರು ಮತ್ತು ಇತರೆ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮದವರು, ಈ ಒಂದು ಮೊದಲನೇ ಸುತ್ತಿನ ಗ್ರಾಮ ಸಭೆಯಲ್ಲಿ ನಾವು ಹಲವಾರು ಕೊಡುಗೆಗಳನ್ನು ನಮ್ಮ ಫಲಾನುಭವಿಗಳಿಗೆ ನೀಡಲು ಹಮ್ಮಿಕೊಂಡಿದ್ದೀವಿ. ಸೊ ಅದನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ. ಆಮೇಲೆ ಈ ಒಂದು ಗ್ರಾಮ ಸಭೆಯಲ್ಲಿ ನಾನು ಮುಖ್ಯವಾಗಿ ಹೇಳೋದೇನಂತಂದರೆ, ನಾವು ಆ್ಯಕ್ಚುಲಿ ಈಗ ಬಾಡಿ ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಜನಪ್ರತಿನಿಧಿಗಳು ಇಲ್ದಿರ ನಮ್ಮ ಒಂದು ಅಧಿಕಾರಿಗಳ ವೃಂದದಿಂದಲೇ ಅಂದರೆ ಆಡಳಿತಾಧಿಕಾರಿಗಳಿಂದ ನಾವು ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಅವಧಿಯಲ್ಲಿ ನಾವು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕ್ರೋಢೀಕರಿಸುವ ಆರ್ಥಿಕ ಸಂಪನ್ಮೂಲಗಳಿಂದ ನಾವು ಈ ವರ್ಷ ಎಲ್ಲ ಶಾಲೆಗಳಿಗೆ, ಮುಖ್ಯವಾಗಿ ಪ್ರೌಢಶಾಲೆಗಳಿಗೆ, ಹೈಸ್ಕೂಲ್ಸು ಮತ್ತು ಎಲ್ಲಿ ಜಾಸ್ತಿ ವಿದ್ಯಾರ್ಥಿಗಳಿದ್ದಾರೋ ಅಂಥ ಒಂದು ಶಾಲೆಗಳಿಗೆ ನಾವು ಈ ವರ್ಷ 100% ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಪೌಂಡು ನಿರ್ಮಾಣ ಮಾಡಿಕೊಡ್ತೀವಿ. ಮತ್ತು ಎಲ್ಲ ಒಂದು ಶಾಲೆಗಳಲ್ಲಿ ನಾವು ಮೈದಾನವನ್ನು ನಿರ್ಮಾಣ ಮಾಡಿಕೊಡ್ತೀವಿ, ಟಾಯ್ಲೆಟ್ಸ್ನ ನಿರ್ಮಾಣ ಕೊಡ್ತೀವಿ ಅಂತ ಈ ಒಂದು ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಎರಡನೇ ಮುಖ್ಯವಾಗಿ ಅಂದರೆ ಅದರಲ್ಲಿ ಎರಡನೇ ಭಾಗವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಅಂಗನವಾಡಿಗಳಿಗೆ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸ್ಕೊಳ್ತೀವಿ, ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ. ಸೊ ಅಂಗನವಾಡಿಗಳಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳು ಅಂದರೆ ಟಾಯ್ಲೆಟ್ಸ್ ಇರ್ಬೋದು, ಕಿಚನ್ಗೆ ಸಂಬಂಧ ಇದು ಅಡುಗೆ ಕೋಣೆಗೆ ಬೇಕಾಗಿರುವಂಥ ಇತರ ವಸ್ತುಗಳು, ಸೌಕರ್ಯಗಳು, ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಮತ್ತು ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಮಕ್ಕಳಿಗೆ ನಾವು ಗ್ರಾಮ ಪಂಚಾಯತಿಯಿಂದ ಯೂನಿಫಾರ್ಮ್ ಕೊಡಬೇಕು ಅನ್ಕೊಂಡ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅದು ಕೂಡ ಖಂಡಿತವಾಗ್ಲೂ ಆಗುತ್ತೆ. ನೆಕ್ಸ್ಟು ನಮ್ಮ ಒಂದು ಸ್ವಸಹಾಯ ಸಂಘಗಳಿಗೆ, NRLM ಸ್ವಸಹಾಯ ಸಂಘಗಳಿಗೆ ನಮ್ಮ ತಾಲೂಕಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನೇ ತಾವೇ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಆರ್ಥಿಕ ಚಟುವಟಿಕೆಯನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಬೇಕಾದಂಥ
ಬೆಂಬಲ ಮತ್ತು ಸ್ಥೈರ್ಯವನ್ನು ನಮ್ಮ ಪಂಚಾಯತಿಯಿಂದ ನೀಡೋದಕ್ಕೆ ನಾವು ಇಲ್ಲಿ ಒಂದು ವರ್ಕ್ ಶೆಡ್ ಟ್ರೈನಿಂಗ್ ಸೆಂಟರ್ ಥರ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ಅವರ ಎಲ್ಲ ಒಂದು ಸಂಘಗಳು ಇಲ್ಲೇ ಬಂದು ಏನೇ ತರಬೇತಿ ಇದ್ದರೆ ಇಲ್ಲೇ ಪಡ್ಕೋಬಹುದು. ಅವರೇನು ಯಲಹಂಕಕ್ಕೆ ಹೋಗ್ಬೇಕಾಗಿಲ್ಲ. ಇನ್ನು ಮುಂದೆ ಕಾಚೋಲಿ ಗ್ರಾಮ ಪಂಚಾಯತಿಯಲ್ಲೇ ಪಡ್ಕೋಬಹುದು. ಮತ್ತು ಅವರಿಗೆ ಬೇಕಾದ ವರ್ಕ್ ಶೆಡ್ ಒಂದು ಕೊಡ್ತಾ ಇದ್ದೀವಿ. ಮತ್ತು ಅವರಿಗೆ ಬೇಕಾದ ಒಂದು ಶ್ರೀ ಶಕ್ತಿ ಭವನ ಕೂಡ ಇಲ್ಲಿ ಕಟ್ತಾ ಇದ್ದೀವಿ. ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮಲ್ಲಿ ಎಷ್ಟಿದೆ, ಆಚೋಳಿಯಲ್ಲಿದೆ. ಅದು ಸಬ್ ನಮ್ಮಲ್ಲಿ ಇಲ್ಲ. ಸೊ ಅದು ನಮ್ಮಲ್ಲಿ ನೋಡೋಣ. ಅದು ಉಪಕೇಂದ್ರ, ಪ್ರಾಥಮಿಕ ವಲಯ ಕೇಂದ್ರದಲ್ಲಿ ನಮ್ಮ ಒಂದು ಉಪಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಆಗ್ಬೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಪಂಚಾಯತಿ ಕೇಂದ್ರದಲ್ಲಿ ಉಪ ಕಚೇರಿಯನ್ನು ಮಾಡೋದಕ್ಕಾಗುತ್ತಾ ಅಂತ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಮುಂದುವರೆದ ಭಾಗ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ನವೀನ್ ಸಿದ್ದಪ್ಪ ಅಂತ ಅಂದ್ಬಿಟ್ಟು ಇದೇ ಊರಿನ ಗ್ರಾಮಸ್ಥ. ವಿಷಯ ಏನು ಅಂತಂದ್ರೆ, ಪ್ರಶ್ನೆ ನಿಮಗೆ ಸರ್, ಯುವ ಸಾಹೇಬ್ರಿಗೆ 2024-25 ಸಾಲ ಆಗಿರ್ತದೆ. 2,42,616 ರೂಪಾಯಿ ಹಣ ದುರುಪಯೋಗ ಆಗಿದೆ. 3 ಜನ ಬಿಲ್ ಕಲೆಕ್ಟರ್ 77,884 ರೂಪಾಯಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. PDO ಈ ಹಿಂದೆ ಇದ್ದಂತ ಗೋಪಾಲ್ PDO 1,64,732 ರೂಪಾಯಿ ಹಣ ದುರುಪಯೋಗ ಆಗಿದೆ. ಇದುವರೆಗೂ ತಿರುವಳಿ ಆಗಿಲ್ಲ. ಯಾಕೆ ತಿರುವಳಿ ಆಗಿಲ್ಲ? ಆ 3 ಜನ PDOಗಳು ಯಾರು? ಇವರು 3 ಜನ ಬಿಲ್ ಕಲೆಕ್ಟರ್ಗಳು ಯಾರು? ಮುನ್ರಾಜು, ಆಮೇಲೆ ಇವರು ಯಾರೋ ಪುಟ್ಟರಾಜು, ಆಮೇಲೆ ಮುಖೇಶ್. ಇವ್ರು 3 ಜನ 77,884 ರೂಪಾಯಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡಿದ್ರಿ? ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ದೀರಾ? ಆಯ್ತು, 3 ಜನ ಬಿಲ್ ಕಲೆಕ್ಟರ್ಸ್ ಅದೇ ವರ್ಷ ಹಣ ಕಟ್ಟಿದ್ದಾರೆ. ಅದಕ್ಕೆ ದಾಖಲೆಗಳು ನಿಮ್ಗೆ ಕೊಡ್ತೀನಿ ಸರ್. ಮೊನ್ನೆ ನಾನು ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ನೀವು ಹೇಳಿದ್ರ. ಈಗ ಮೊನ್ನೆ ಇಲ್ಲ, ಈಗ ಅದಾದ್ಮೇಲೆ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ. ಅದು 3 ಅದೇ ವರ್ಷದಲ್ಲಿ ಅಮೌಂಟ್ ಕಟ್ಟಿದ್ದಾರೆ. ಇದು ನಮ್ಮ PDO ಗೋಪಾಲ್ ಅಂತಿದ್ರು, ಅವ್ರದ್ದು ಒಂದು 85,000 ಏನೋ ಬರೋದಿದೆ. ಅದು ನಾವು ಜಿಲ್ಲಾ ಪಂಚಾಯತಿಗೆ ವರದಿ ಕೊಡ್ತೀವಿ. ಸರಿ ಸರ್, ಆಯ್ತು. ಅವರು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದೀವಿ. ಕಟ್ಟಾಕ ಈಗ ಎತ್ಕೊಂಡೋಗಿರೋದು ಆಗಿದೆ. ಎತ್ಕೊಂಡೋದ್ಮೇಲೆ ಅವ್ರು ಕಳ್ರೇನೆ, ನಮ್ಮ ಆಡು ಭಾಷೆಯಲ್ಲಿ ಕಳ್ರು ಅಂತ ಹೇಳ್ತಾರೆ. ಕಳ್ರನೆ ಆಯ್ತಾ? ಅವ್ರಿಗೆ ಏನ್ ಕ್ರಮ ತಗೊಳ್ತೀರಿ? ಏನ್ ಶಿಸ್ತು ಕ್ರಮ ತಗೊಳ್ತೀರಿ? ಅದನ್ನ ಹೇಳಿ. ಇಲ್ಲ, ಈಗ ಅಮೌಂಟ್ ಕಟ್ಟಿ ಆಗಿದೆ ಅಲ್ಲ, ಅದು ಲೇಟ್ ಆಗಿ ಪೇಮೆಂಟ್ ಮಾಡಿ. ಲೇಟ್ ಪೇಮೆಂಟ್ ಸರ್, ಲೇಟ್ ಪೇಮೆಂಟ್ ಅಂತಂದ್ರೆ 1 ವರ್ಷ ಆಗಿದೆ ಸರ್. ಇದು ಸರ್ 1 ವರ್ಷ ಆಗಿದೆ. ಲೇಟ್ ರಿಮಿಟೆನ್ಸ್ಗೆ ಅವಕಾಶ ಇದೆ. ಆ ಒಂದು ಆರ್ಥಿಕ ವರ್ಷದಲ್ಲಿ ಮಾರ್ಚ್ 31 ಒಳಗಡೆ ಕಟ್ಟೋದಕ್ಕೆ ಅವಕಾಶ ಇದೆ. ಅದನ್ನ ಕಟ್ಟಿಸಿದ್ರೆ 1 ವರ್ಷ ಆಗಿದೆ ಸರ್. 1 ವರ್ಷ ಆಗಿದೆ. ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಟ್ಟಬೇಕು ಅಷ್ಟೇ. ಈ ಏಪ್ರಿಲ್ ಟು ಮಾರ್ಚ್ ಫೈನಾನ್ಷಿಯಲ್ ಇಯರ್ ಮುಗ್ದೋಗಿದೆ ಸರ್. ಮುಗ್ದೋಗಿ ಇದಾಗಿರೋದು 36/2025 ಆಗೋಗಿದೆ ಸರ್. ಇದು ಕಟ್ಟಿದ್ದಾರೆ. ಅದು ಆಯ್ತು, ನೀವು ಕೊಡಿ, ನಂಗೆ ಒಂದು ಅರ್ಜಿ ಕೊಡಿ, ಏನ್ ಆಕ್ಷನ್ ಅಂತ ಅದು ನಾನು ಚರ್ಚೆ ಮಾಡ್ತೀನಿ. ಏನು ಅಂತಂದ್ರೆ ಅವ್ರು ಸೇವಾ ಬರ್ತೀನಿ ಅವ್ರನ್ನ ತಡೆ ಹಿಡಿಬೇಕು. ಒಂದು 3 ತಿಂಗಳು ಇಲ್ಲ 6 ತಿಂಗಳು ಸೇವಾ ಬರ್ತೀನಿ ತಡೆ ಹಿಡಿಬೇಕು ಅವ್ರಿಗೆ. ಆಯ್ತು, ಅದು ಅವರೆಲ್ಲ ಗ್ರಾಮ ಪಂಚಾಯತಿ ನೌಕರರು ಇರ್ತಾರೆ. ಅದನ್ನ ಚರ್ಚೆ ಮಾಡಿ ಕ್ರಮ ತಗೊಳ್ಳಿ. ಆಯ್ತಲ್ಲ, ಅವ್ರಿಗೆ ಸರ್ಕಾರದ ಸೇವಾ ನಿಯಮಗಳು ಅನ್ವಯ ಆಗೋದಿಲ್ಲ. ಇವರು ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಗ್ರಾಮ ಪಂಚಾಯತಿ ನಾವು ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಮಾಡ್ತೀವಿ. ಅದು ನಮ್ದು ಒಂದು ಅರ್ಜಿ ಕೊಡಿ. ಆಯ್ತು, ಕೊಡ್ತೀವಿ. ಅಲ್ಲೇ ನಾವು ಸಾಲ್ವ್ ಮಾಡಕ್ ಆಗಲ್ಲ. ಅದಕ್ಕೆ ನಾವು ಸಂಬಂಧಿಸಿದವರಿಗೆ ಏನ್ ನೋಟಿಸ್ ಕೊಡ್ಬೇಕಾ, ಇಲ್ಲ ಏನಾದ್ರು ಶಿಕ್ಷೆ ಕೊಡ್ಬೇಕಾ, ಅದೆಲ್ಲ ಚರ್ಚೆ ಮಾಡ್ಬಿಟ್ಟು ನಾವು ಅದ್ರ ಬಗ್ಗೆ ಅರ್ಜಿ ಕೊಡಿ. ಓಕೆ. ಆಮೇಲೆ 2ನೇ ಪ್ರಶ್ನೆ, ಓಡಾಟಕ್ಕೆ ಕಷ್ಟ ಆಗಿದೆ. ಸ್ಕೈವ್ ಆಗಬೇಕು, ಮತ್ತೆ ಶೌಚಾಲಯ ಸುರಕ್ಷಿತ ಬೇಕು, ಮತ್ತೆ ಗ್ರೌಂಡ್ ಸುತ್ತ ಕಾಂಪೌಂಡ್ ಹಾಕಿಸ್ಬೇಕು, ಮತ್ತೆ ಟ್ರಾಫಿಕ್ ಪೊಲೀಸ್ ಒಬ್ಬರು ಬೇಕು. ಓಕೆ, ಆಯ್ತು. ಮೊನ್ನೆ ನಾವು ಪೊಲೀಸ್ ಟ್ರಾಫಿಕ್ ಅವ್ರನ್ನ ಕರೆಸಿ ನಾವು ಮಾತಾಡಿದ್ದೀವಿ. ಇದು ಈ ವಿಷಯನ ಗಮನಕ್ಕೆ ತಗೊಂಬಂದಿದ್ದೀವಿ. ಅಲ್ಲಿ ಒಂದು ಲೈಟ್ ಸಿಗ್ನಲ್ ಲೈಟ್ ಹಾಕೋದಕ್ಕೆ ಪ್ರಸ್ತಾಪ ಕೊಟ್ಟಿದ್ದೀವಿ. ಇಲ್ಲ ಅಂದರೆ ನೀವು ಅದು ಟೈಮಿಂಗ್ಸ್ ಇದೆಲ್ಲ, ಒಂದು ಅರ್ಧ ಗಂಟೆ ಒಬ್ಬ ಅಲ್ಲಿ ಸಿಬ್ಬಂದಿನ ನಿಯೋಜನೆ ಮಾಡೋದಕ್ಕೆ ನಾವು ಆಲ್ರೆಡಿ ಅವ್ರ ಗಮನಕ್ಕೆ ತಗೊಂಬಂದು ಡಿಸ್ಕಷನ್ ಆಗಿದೆ. ಅದು ನಾವು ಕ್ರಮ ತಗೊಳ್ತೀವಿ. ಆಲ್ರೆಡಿ ನಮ್ಮ ಗಮನದಲ್ಲಿದೆ, ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ. ಆಮೇಲೆ ಕಾಂಪೌಂಡ್ ಗ್ಯಾರಂಟಿ, ಅದು 100% ಆಗುತ್ತೆ. ಕಾಂಪೌಂಡ್ ಆಗುತ್ತೆ, ಆಟದ ಮೈದಾನನೂ ಆಗುತ್ತೆ. ಥ್ಯಾಂಕ್ ಯು ಸರ್. ಓಕೆ.